ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ ಸರ್, ಮುಚ್ಚೆಯ ಬಾಯಿ. ನನ್ನ ಮಗ ಇಲ್ಲಿ ಸೂಪರ್ವೈಸರ್, ಅಂಥವ್ನಿಗೆ ಮರ್ಯಾದೆ ಕೊಡದೆ ಅವನ್ನ ಮೈ ಮುಟ್ಟಿ ಎಳೆದಾಡ್ತಿದ್ಯಾ? ಅವ್ನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾ ಸುಮ್ಮನಿರಲ್ಲ. ಏನಿಲ್ಲಪ್ಪ, ನಾನು ಮಾತಾಡ್ತೀನಿ. ಅವ್ರು ತುಂಬಾ ಒಳ್ಳೆಯವರಪ್ಪ. ಒಳ್ಳೆಯವ್ರು ಯಾವತ್ತಾದ್ರೂ ಇಂಥ ಕೆಲಸ ಮಾಡ್ತಾರ? ಯಾರ್ಯಾರನ್ನೋ ಒಳ್ಳೆಯವರು ಅಂತೀಯಲ್ಲೋ. ಆಹಾ, ಸರಿಯಾಗಿದೆ ಅಪ್ಪ ಮಗನ ಕಾಂಬಿನೇಷನ್. ಮಗ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡೋ ಅಪ್ಪ, ಅಪ್ಪ ತಪ್ಪು ಮಾಡಿದ್ದನ್ನ ಒಪ್ಕೊಳಕ್ ಒದ್ದಾಡೋ ಮಗ. ಸರಿ ಹೋಯ್ತು ರೀ. ಅಪ್ಪ ಮಗನ ಸಂಬಂಧದ ಬಗ್ಗೆ ಮಾತಾಡಕ್ಕೆ ನೀವ್ಯಾರ್ರಿ? ನಾನ್ ಯಾರ? ಈ ಬಿಲ್ಡಿಂಗ್ ಸೂಪರ್ವೈಸರ್. ಮತ್ತೆ ನಮ್ಮ ಮಗ? ಅವನು ಇಲ್ಲಿ ಗಾರೆ ಕೆಲಸ ಮಾಡೋ ಕೂಲಿ ಆಳು ಅಷ್ಟೇ. ಯಾರು ನನ್ನ ಕಟ್ಟಾಕಿರೋದು? ಯಾರಾದ್ರೂ ಬಂದು ಕಾಪಾಡಿ. ಮೇಡಮ್, ನೀವು ಬಂದಿದ್ದು ಒಳ್ಳೇದಾಯ್ತು ಮೇಡಮ್. ನೋಡಿ ಮೇಡಮ್, ಯಾರೋ ನನ್ನ ಕಿಡ್ನಾಪ್ ಮಾಡಿ ಕಟ್ಟಾಕ್ಬಿಟ್ಟಿದ್ದಾರೆ. ಬೇಗ ಬಿಡಿಸಿ ಮೇಡಮ್, ಇಲ್ಲಿಂದ ಹೊರಟೋಗೋಣ. ಬೇಗ ಬಿಡಿಸಿ ಮೇಡಮ್, ನನಗೆ ಆಗ್ತಾ ಇಲ್ಲ, ಪ್ಲೀಸ್ ಮೇಡಮ್. ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ನಿನ್ನನ್ನ ಕಿಡ್ನಾಪ್ ಮಾಡಿಸಿರತ್ತೆ ನಾನು. ನಾನೇನ್ ಮಾಡಿದೆ ಮೇಡಮ್? ನೀವು ಹೇಳ್ದಾಗೆ ಕೇಳ್ತಿದ್ದೀನಲ್ಲ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದವಳು ಇತ್ತೀಚೆಗೆ ದಿಶನ್ನ ನಿನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರ್ಬೇಕಾ? ಡಿಸೈನರ್ ವೇರ್ ಹಾಳಾಗಿದ್ದು, ಕ್ಲೈಂಟ್ಗೆ ಅಂತ ಚಿರು ಕೊಟ್ಟಿದ್ದ ದುಡ್ಡು ಮಿಸ್ಯೂಸ್ ಆಗಿದ್ದು, ಮಾಡೆಲ್ ಆಗಬೇಕು ಅನ್ನೋ ನಿನ್ನ ಆಸೆನ ದಿಶಾ ಥ್ರೂ ಚಿರುಗ್ ಹೇಳಿದ್ದು ಎಲ್ಲ ನಂಗೆ ಗೊತ್ತಿದೆ. ಇಷ್ಟೆಲ್ಲ ನೀನು ಮಾಡಿದ್ಮೇಲೂ ನಾನು ಸುಮ್ಮನೆ ಇರ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ? ಮೇಡಮ್, ಇಷ್ಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಾ ಮೇಡಮ್? ಹೌದು, ಇನ್ನು ಯಾವತ್ತು ನಮ್ಮ ಆಫೀಸ್ ಕಡೆ ನೀನು ತಲೆ ಹಾಕ್ಬಾರ್ದು. ನಿನಗೆ ಪವರ್ ಬೇಕಿತ್ತಲ್ಲ, ನನ್ನ ಥರ ಮೆರಿಬೇಕು ಅನ್ನೋ ಚಟ ಅಲ್ವಾ? ನಾನು ಒಳ್ಳೆ ಟೈಮಿಗೆ ಕಾಯ್ತಾ ಇದ್ದೆ. ಇವತ್ತು ಮುಹೂರ್ತ ಸಿಕ್ತು. ನೀನಿಲ್ಲಿ ಸೇಫ್ ಆಗಿರು, ಆರಾಮಾಗಿರು. ಕುಡಿಯಕ್ಕೆ ತಿನ್ನಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ನಾನೀಗ ಹೋಗ್ತೀನಿ. ಇನ್ನೊಬ್ಬ ಎಂಟ್ರಿ ಕೊಡ್ತಾನೆ, ನಿನಗೆ ಕಾವಲ್ಗಾರ. ನಿನ್ನನ್ನ ಇಲ್ಲಿಂದ ಯಾವಾಗ ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮೇಡಮ್, ನೀವು ಅನ್ಕೊಂಡಿರೋ ತರ ನಾನು ದಿಶಾನ ಆಟ ಆಡ್ತೀನಿ ನಿಜ. ದಿಶಾಯಿಂದ ಚಿರುನ್ ಪಡ್ಕೋಬೇಕು ಅನ್ಕೊಂಡಿದ್ದು ನಿಜ. ಆದ್ರೆ ಅದರಿಂದ ದೊಡ್ಡ ಕಥೆ ಇದೆ ಮೇಡಮ್. ಮೇಡಮ್, ನೀವು ಅನ್ಕೊಂಡಿರೋ ತರ ಅವಳು ದಿಶಾ ಅಲ್ಲ. ಯಾರು?
ಹೋಗ್ಲಿ ಬಿಡಿ, ಅದೇನೋ ಕೆಟ್ಟಗಳಿಗೆ ನಡಿಬಾರ್ದು ನಡೀತು. ಆದರೆ ನಾವು ಯಾರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ ಬಿಡಿ. ನೋಡಿ, ನೀವು ಅದ್ರ ಬಗ್ಗೆ ಹೆಚ್ಚೇನು ಯೋಚನೆ ಮಾಡಬೇಡಿ. ಅಷ್ಟಕ್ಕೂ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ನೀವ್ಯಾಕೆ ನಮ್ಮ ಹತ್ರ ಕ್ಷಮೆ ಕೇಳ್ತೀರಾ? ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬ ಸಂತೋಷ. ಇನ್ನೂ 2 ದಿನ ಇದ್ದು ಆಮೇಲೆ ಹೊರಡ್ಬೋದಿತ್ತು. ಈಗಾಗಲ್ಲ, ಇನ್ನೊಂದ್ಸಲ ಮನೆಯವ್ರನ್ನೂ ಕರ್ಕೊಂಡ್ಬರ್ತೀನಿ. ನನ್ನ ಮಗ ಮಾಡಿದ ಕೆಲಸಕ್ಕೆ ನೀವು ನೊಂದ್ಕೋಬೇಡಿ ಹೇಳಿ ಅಂದರೆ. ಇಲ್ಲ ಮಾವ, ಅಪ್ಪ ಹೇಳ್ದಂಗೆ ನಾನು ಅದನ್ನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗಳ ದೀಪ, ಅದು ನಿಮ್ಮ ಜವಾಬ್ದಾರಿ, ಅದನ್ನು ಮರಿಬೇಡಿ. ಇದೇನು ಮಾವ ಹೊಸದಾಗಿ ಹೇಳ್ತಿದ್ದೀರಲ್ಲ? ದೀಪ ಅವ್ರನ್ನ ಎಷ್ಟು ದಿನ ಹೇಗೆ ನೋಡ್ಕೊಳ್ತಿದ್ನೋ ಹಾಗೆ ಇನ್ಮೇಲೂ ಚೆನ್ನಾಗೇ ನೋಡ್ಕೊಳ್ತೀನಿ. ಹೌದು ಬಿಗ್ರೆ, ನಮ್ಮ ಚಿರು ದೀಪನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನಲ್ಲ. ಹೌದು, ಯಾಕೋ ಈ ಮಾತು ಹೇಳಬೇಕು ಅನ್ನಿಸ್ತು. ನೀವು ತಪ್ಪು ತಿಳ್ಕೊಬೇಡಿ. ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಇದೆ. ನೀವೆಲ್ಲ ಒಂದ್ಸಲ ನಮ್ಮ ಊರಿಗೆ ಬನ್ನಿ. ನಮ್ಮನೇಲಿ ಎಲ್ಲ ಸೇರಿ ಹಬ್ಬ ಆಚರಿಸೋಣ. ನಮಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಚಿರು ದೀಪನಂತೂ ಖಂಡಿತ ಕಳಿಸ್ಕೊಡ್ತೀವಿ. ನಿಮ್ಮ ಜೊತೆ ಮಾತಾಡಿದ ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹೊರಡ್ತೀನಿ. ಬನ್ನಿ ಮಾವ, ಬಸ್ ಸ್ಟ್ಯಾಂಡ್ವರೆಗೂ ನಾನೇ ಬಿಡ್ತೀನಿ. ನಾನು ಈಗಲೇ ಹೊರಡ್ತಾ ಇಲ್ಲ. ನರಸಿಂಹನ ಭೇಟಿಯಾಗಿ ಅವನ ಹತ್ರನೂ ಸ್ವಲ್ಪ ಮಾತಾಡಬೇಕು, ಆಮೇಲೆ ಹೋಗ್ತೀನಿ. ನಾನು ಇಲ್ಲಿ ಬಂದಿರೋದು ಅವನಿಗೆ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ರಂಪಾಟ ಮಾಡ್ಬಿಟ್ಟು ಹೋದ್ನಲ್ಲ, ಅವನಿಗೆ 4 ಬುದ್ಧಿ ಮಾತು ಹೇಳಿ ಆಮೇಲೆ ಊರಿಗೆ ಹೋಗ್ತೀನಿ. ಅದೆಲ್ಲ ಯಾಕೆ ಮಾವ, ನೀವೇನು ಅಲ್ಲಿವರೆಗೂ ಹೋಗೋದು? ಅದು ಅಲ್ಲದೆ ನರಸಿಂಹ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೇನೋ, ಫೋನಲ್ಲಿ ಮಾತಾಡ್ಬಿಡಿ. ಇಲ್ಲ ಹೇಳಿ ಅಂದರೆ ಯಾವುದೋ ಕಂಪ್ನಿನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದಾನಂತೆ. ಅವನನ್ನು ನೋಡಿದಾಗೂ ಆಗುತ್ತೆ, ಒಂದು 4 ಮಾತು ಆಡ್ದಾಗೂ ಆಗುತ್ತೆ. ಹೋಗಿದ್ದು ಬರ್ತೀನಿ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳೋವರೆಗೂ ನನಗೆ ಸಮಾಧಾನ ಇಲ್ಲ. 1 ನಿಮಿಷ ಇರಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಂದೆ.